ಮುಸ್ಲಿಮರ ಮೇಲೆ ಮೋದಿಯವರಿಗೆ ಯಾಕೆಷ್ಟೊಂದು ಪ್ರೀತಿ? ಇದ್ದಕ್ಕಿದ್ದ ಹಾಗೆ ಮುಸ್ಲಿಮರ ಮೇಲೆ ಮೋದಿ ಸರ್ಕಾರಕ್ಕೆ ಉಕ್ಕಿ ಹರಿತಾ ಇರೋ ಪ್ರೀತಿ. ನಮಸ್ಕಾರ, eDina.comಗೆ ಸ್ವಾಗತ. ನಾನು ಸಪನ. ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನದ ನಡುವೆ ದಶಕಗಳಿಂದ ಹೊಗೆಯಾಡ್ತಾ ಇದ್ದ ಉದ್ವಿಗ್ನತೆ ಈಗ ಸ್ಫೋಟ ಆಗಿದೆ. ತೆಹ್ರಿಕ್ ಎ ತಾಲಿಬಾನ್ ಪಾಕಿಸ್ತಾನ್ ಮತ್ತು ಐಸಿಸ್ಗೆ ಗುಂಪುಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸ್ತಾ ಇರೋದಾಗಿ ಪಾಕಿಸ್ತಾನ ಹೇಳಿಕೊಂಡಿದೆ. ಫೆಬ್ರವರಿ 21ರಂದು ನಂಗರ್ಹಾರ್, ಪಕ್ತಿಯಾ ಹಾಗೂ ಕೋಸ್ಟ್ನಲ್ಲಿರೋ ಉಗ್ರರ ಅಡಗುದಾಣಗಳ ಮೇಲೆ ವೈಮಾನಿಕ ದಾಳಿಯನ್ನು ನಡೆಸಿದೆ. ಇದಕ್ಕೆ ಪ್ರತಿಯಾಗಿ ಫೆಬ್ರವರಿ 26ರಂದು ಅಫ್ಘಾನ್ ಪಾಕಿಸ್ತಾನದ 6 ಪ್ರಾಂತ್ಯಗಳ ಮೇಲೆ ಭೂಸೇನಾ ದಾಳಿಯನ್ನು ನಡೆಸಿದೆ. ಈ ದಾಳಿಯಲ್ಲಿ ಹಲವು ಜನರು ಮೃತಪಟ್ಟಿದ್ದಾರೆ. ಪಾಕಿಸ್ತಾನದ ಈ ನಡೆಯನ್ನು ಖಂಡಿಸಿರೋ ಭಾರತ ಪವಿತ್ರ ರಂಜಾನ್ ಮಾಸದಲ್ಲಿ ನಡೆದ ಈ ದಾಳಿ ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಅಮಾಯಕ ನಾಗರಿಕರ ಸಾವಿಗೆ ಕಾರಣ ಆಗಿರೋದು ಕಳವಳಕಾರಿ ಅಂತ ಹೇಳಿದೆ. ಹೌದು, ರಂಜಾನ್ ಮಾಸದ ಸಮಯದಲ್ಲಿ ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ನಡೆಸಿದ ದಾಳಿಯನ್ನ ಭಾರತ ತೀವ್ರವಾಗಿ ಖಂಡಿಸಿದೆ. ಈ ಕುರಿತು ಭಾರತದ ವಿದೇಶಾಂಗ ಸಚಿವಾಲಯ ನೀಡಿದ ಪ್ರತಿಕ್ರಿಯೆ ಇದೀಗ ರಾಜಕೀಯ ಮತ್ತು ರಾಜತಾಂತ್ರಿಕ ವಲಯಗಳಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಪಾಕಿಸ್ತಾನದ ಈ ದಾಳಿ ಅಂತಾರಾಷ್ಟ್ರೀಯ ಕಾನೂನಿನ ಸ್ಪಷ್ಟ ಉಲ್ಲಂಘನೆ ಅಂತ ಭಾರತ ಖಂಡಿಸಿದೆ. ರಂಜಾನ್ ಸಮಯದಲ್ಲಿನೇ ದಾಳಿ ಮಾಡಿ ನಾಗರಿಕರನ್ನ ಕೊಲ್ಲೋ ಪಾಕಿಸ್ತಾನ ಇಸ್ಲಾಮಿಕ್ ಒಗ್ಗಟ್ಟಿಗಾಗಿ ಕರೆ ನೀಡೋದು ಬೂಟಾಟಿಕೆ ಅಂತ ಹೇಳಿದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಇತ್ತೀಚೆಗೆ ಅಫ್ಘಾನಿಸ್ತಾನದಲ್ಲಿ ನಡೆದ ದಾಳಿಗಳನ್ನು ಖಂಡಿಸಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಸ್ಲಿಂ ಸಮುದಾಯದ ಮೇಲಿನ ದೌರ್ಜನ್ಯಗಳ ವಿರುದ್ಧ ತನ್ನ ನಿಲುವನ್ನು ತೋರಿಸಿದೆ. ಮಾರ್ಚ್ 10, 2026ರಲ್ಲಿ ಐಕ್ಯ ರಾಷ್ಟ್ರ ಸಂಘದ ಭದ್ರತಾ ಮಂಡಳಿಯಲ್ಲಿ ಭಾರತದ ಸ್ಥಾಯಿ ಪ್ರತಿನಿಧಿ ಪರ್ವತ್ ನೇನಿ ಹರೀಶ್ ಅವರು ಪಾಕಿಸ್ತಾನದ ಅಫ್ಘಾನಿಸ್ತಾನದ ಮೇಲಿನ ಏರ್ ಸ್ಟ್ರೈಕ್ಗಳನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಈ ದಾಳಿಗಳು ಅಫ್ಘಾನಿಸ್ತಾನದ ಸಾರ್ವಭೌಮತ್ವದ ಉಲ್ಲಂಘನೆಯಾಗಿದೆ. ರಂಜಾನ್ ಪವಿತ್ರ ಮಾಸದಲ್ಲಿ ನಡೆದಿರೋದ್ರಿಂದ ನಾಗರಿಕ ಸಾವುಗಳು ಮಾರ್ಚ್ 6, 2026ರ ಹೊತ್ತಿಗೆ 185 ಮಂದಿ, ಅದರಲ್ಲಿ 55% ಮಹಿಳೆಯರು ಮತ್ತು ಮಕ್ಕಳಿದ್ದಾರೆ. ದಾಳಿಗಳಿಂದ ಲಕ್ಷಕ್ಕೂ ಹೆಚ್ಚು ಜನರು ನಿರಾಶ್ರಿತರಾಗಿದ್ದಾರೆ ಅಂತ ವಿಶ್ವಸಂಸ್ಥೆಯ ನೆರವು ತಿಳಿಸಿದೆ. ಇದನ್ನ ಇಸ್ಲಾಮಿಕ್ ಸಾಲಿಡಾರಿಟಿಯ ಹೈಪೋಕ್ರೆಸಿ ಅಂತ ಕರೆದಿದ್ದಾರೆ. ಮೋದಿ ಸರ್ಕಾರದ ಈ ನಿಲುವು ಮುಸ್ಲಿಂ ಸಮುದಾಯದ ಮಾನವೀಯ ಸಮಸ್ಯೆಗಳ ಕಡೆಗೆ ಗಮನ ಹರಿಸ್ತಾ ಇರೋದನ್ನ ತೋರಿಸುತ್ತೆ. ಆದರೆ ದೇಶದೊಳಗೆ ಮುಸ್ಲಿಮರ ವಿರುದ್ಧದ ನೀತಿಗಳು, ಅವರ ವಿರುದ್ಧ ಕೋಮು ಪ್ರಚೋದಕ ಮಾತುಗಳು ಕೋಮು ದ್ವೇಷಕ್ಕೆ ದಾರಿ ಮಾಡಿಕೊಡುತ್ತೆ. ಮೋದಿ ಸರ್ಕಾರದ ಈ ದ್ವಂದ್ವತೆ ಭಾರತದ ರಾಜಕೀಯದಲ್ಲಿ ರಿಯಲ್ ಪಾಲಿಟಿಕ್ ಮತ್ತು ಆದರ್ಶಗಳ ನಡುವಿನ ಸಂಘರ್ಷವನ್ನ ಪ್ರತಿಬಿಂಬಿಸುತ್ತೆ. ಮೋದಿ ಸರ್ಕಾರದ ದೇಶೀಯ ನೀತಿಗಳು ಭಾರತದ ಮುಸ್ಲಿಂ ಸಮುದಾಯದ ಹಕ್ಕುಗಳನ್ನು ಕಡಿತಗೊಳಿಸುತ್ತೆ. ಭಾರತದಲ್ಲಿ ಸುಮಾರು 20 ಕೋಟಿ ಮುಸ್ಲಿಮರಿದ್ರು ಸರ್ಕಾರದ ಕೆಲವು ಕ್ರಮಗಳು ಅವರನ್ನ ದ್ವಿತೀಯ ದರ್ಜೆಯ ನಾಗರಿಕನಂತೆ ಪರಿಗಣಿಸ್ತವೆ. ನಾಗರಿಕತ್ವ ತಿದ್ದುಪಡಿ ಕಾಯ್ದೆ CAA 2019. ಈ ಕಾಯ್ದೆ ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನದಿಂದ ಬಂದ ಹಿಂದೂ, ಸಿಖ್, ಬೌದ್ಧ, ಜೈನ, ಪಾರ್ಸಿ ಮತ್ತು ಕ್ರಿಶ್ಚಿಯನ್ ವಲಸಿಗರಿಗೆ ನಾಗರಿಕತ್ವವನ್ನು ತ್ವರಿತಗೊಳಿಸುತ್ತೆ. ಆದರೆ ಮುಸ್ಲಿಮರನ್ನ ಇದು ಹೊರಗಿಡುತ್ತೆ. ಸರ್ಕಾರ ಇದನ್ನ ಧಾರ್ಮಿಕ ದೌರ್ಜನ್ಯದಿಂದ ತಪ್ಪಿಸಿಕೊಂಡವರಿಗೆ ಮಾನವೀಯ ನೆರವು ಅಂತ ವಾದ ಮಾಡುತ್ತೆ. ಆದರೆ ವಿಮರ್ಶಕರು ಇದನ್ನ ಮುಸ್ಲಿಂ ವಿರೋಧಿ ಅಂತ ಕರೀತಾರೆ. ಯಾಕಂದ್ರೆ ಇದು ನಾಗರಿಕತ್ವಕ್ಕೆ ಧರ್ಮವನ್ನ ಮಾನದಂಡವಾಗಿ ಬಳಸುತ್ತೆ. 2024ರಲ್ಲಿ ಇದನ್ನ ಜಾರಿಗೊಳಿಸಿದ ನಂತರ ಹಲವು ಪ್ರತಿಭಟನೆಗಳು ನಡೆದವು, ಹಲವರು ಸಾವನ್ನಪ್ಪಿದ್ರು. ರಾಷ್ಟ್ರೀಯ ನಾಗರಿಕ ನೋಂದಣಿ ಅಸ್ಸಾಂನಲ್ಲಿ ಜಾರಿಗೊಳಿಸಿದ NRC ಹಲವು ಮುಸ್ಲಿಮರನ್ನ ಅಕ್ರಮ ವಲಸಿಗರು ಅಂತ ಗುರುತಿಸಿದೆ. CAA ಜೊತೆಗೆ ಸಂಯೋಜನೆ ಮಾಡಿದ್ರೆ ಮುಸ್ಲಿಮರು ನಾಗರಿಕತ್ವವನ್ನು ಕಳೆದುಕೊಳ್ಬಹುದು ಅನ್ನೋ ಭಯ ಇದೆ. ಸರ್ಕಾರ ಇದನ್ನ ಅಕ್ರಮ ವಲಸೆಯನ್ನ ತಡೆಯೋದು ಅಂತ ಹೇಳುತ್ತೆ. ಆದರೆ ಮಾನವ ಹಕ್ಕುಗಳ ಸಂಸ್ಥೆಗಳು ಇದನ್ನ ಮುಸ್ಲಿಮರನ್ನ ಗುರಿಯಾಗಿಸಿದ್ದು ಅಂತ ಟೀಕೆ ಮಾಡಿದೆ. ಕೋಮು ಗಲಭೆಗಳು ಮತ್ತು ಹಿಂದುತ್ವ ನೀತಿಗಳು. ಮೋದಿ ಸರ್ಕಾರದ ಅವಧಿಯಲ್ಲಿ ಕೋಮು ಗಲಭೆಗಳು ಹೆಚ್ಚಾಗಿದ್ದಾವೆ. ಮುಸ್ಲಿಮರು ಹೆಚ್ಚಾಗಿ ಬಲಿಪಶುಗಳಾಗಿದ್ದಾರೆ ಅಂತ ವರದಿಗಳು ಹೇಳ್ತವೆ. ವಕ್ಫ್ ಮುಸ್ಲಿಂ ಭೂಮಿ ದತ್ತಿ ತಿದ್ದುಪಡಿ ಬಿಲ್ 2025 ಮುಸ್ಲಿಂ ಭೂಮಿಗಳ ನಿರ್ವಹಣೆಯಲ್ಲಿ ಮುಸ್ಲಿಮರನ್ನ ಸೇರಿಸೋದು, ಇದನ್ನು ಮುಸ್ಲಿಂ ಹಕ್ಕುಗಳ ದುರ್ಬಳಕೆ ಅಂತ ವಿಮರ್ಶೆ ಮಾಡಲಾಗಿದೆ. ಬಿಜೆಪಿಯ ಹಿಂದುತ್ವ ಆದರ್ಶ ಮುಸ್ಲಿಮರನ್ನ ವಿದೇಶಿ ಆಕ್ರಮಣಕಾರರ ವಂಶಸ್ಥರು ಅಂತ ಚಿತ್ರಿಸುತ್ತೆ ಅಂತ ಟೀಕಾಕಾರರು ಹೇಳ್ತಾರೆ. ಈ ನೀತಿಗಳು ಭಾರತದ ಜಾತ್ಯತೀತ ಸಂವಿಧಾನವನ್ನ ಉಲ್ಲಂಘನೆ ಮಾಡುತ್ತೆ ಅಂತ ವಿರೋಧ ಪಕ್ಷಗಳು ಮತ್ತು ಮಾನವ ಹಕ್ಕುಗಳ ಸಂಸ್ಥೆಗಳು ಆರೋಪ ಮಾಡ್ತವೆ. ಸರ್ಕಾರ ಇದನ್ನ ನಿರಾಕರಿಸಿ ಸಮಾನತೆ ಮತ್ತು ಅಭಿವೃದ್ಧಿ ಅಂತ ವಾದ ಮಾಡುತ್ತೆ.
ಮೋದಿ ಸರ್ಕಾರದ ವಿದೇಶಿ ನೀತಿ ಮುಸ್ಲಿಂ ಬಹುಪಾಲು ದೇಶಗಳ ಜೊತೆಗೆ ಉತ್ತಮ ಸಂಬಂಧಗಳನ್ನು ಬೆಳೆಸಿದೆ. ಮಧ್ಯಪ್ರಾಚ್ಯ ಮತ್ತು ಮುಸ್ಲಿಂ ದೇಶಗಳ ಜೊತೆಗೆ ಮೋದಿ ಸರ್ಕಾರ ಉತ್ತಮ ಬಾಂಧವ್ಯವನ್ನು ಹೊಂದಿದೆ. ಮೋದಿಯವರು UAE, ಸೌದಿ ಅರೇಬಿಯಾ, ಈಜಿಪ್ಟ್ ಮತ್ತು ಇತರ ಮುಸ್ಲಿಂ ದೇಶಗಳ ಜೊತೆಗೆ ಆರ್ಥಿಕ ಮತ್ತು ಭದ್ರತಾ ಸಹಕಾರವನ್ನು ಹೆಚ್ಚಳ ಮಾಡಿದ್ದಾರೆ. 2023ರಲ್ಲಿ ಈಜಿಪ್ಟ್ ಭೇಟಿಯಲ್ಲಿ ಬೊಹ್ರಾ ಮುಸ್ಲಿಂ ಸಮುದಾಯದ ಜೊತೆಗೆ ಸಂವಾದವನ್ನು ನಡೆಸಿದರು. ಇದು ಭಾರತದ ಭದ್ರತೆ ಮತ್ತು ಆರ್ಥಿಕತೆಗೆ ಪ್ರಯೋಜನಕಾರಿ. ಇನ್ನು ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತದ ನಂತರ ಭಾರತ ಮಾನವೀಯ ನೆರವನ್ನು ನೀಡಿದೆ. ಪಾಕಿಸ್ತಾನದ ದಾಳಿಗಳನ್ನು ಖಂಡಿಸಿ ಅಫ್ಘಾನ್ ಮುಸ್ಲಿಮರ ಸಾರ್ವಭೌಮತ್ವ ಮತ್ತು ನಾಗರಿಕ ಸುರಕ್ಷತೆಯನ್ನ ಬೆಂಬಲಿಸಿದೆ. ಬಿಜೆಪಿ ಮತ್ತು ಮೋದಿ ಸರ್ಕಾರದ ಈ ಧೋರಣೆ ಮನೆಗೆ ಮಾರಿ ಊರಿಗೆ ಉಪಕಾರಿ ಎನ್ನುವಂತಿದೆ. ಈ ಇಬ್ಬಗೆಯ ಧೋರಣೆ ರಾಜಕೀಯ ಅಗತ್ಯಗಳಿಂದ ಉದ್ಭವ ಆಗಿದೆ. ದೇಶದೊಳಗೆ ಬಿಜೆಪಿಯ ಹಿಂದುತ್ವ ಆಧಾರಿತ ಮತದಾರರನ್ನು ಸೆಳೆಯೋದಕ್ಕೆ ಮುಸ್ಲಿಂ ವಿರೋಧಿ ಭಾಷಣಗಳು ಮತ್ತು ನೀತಿಗಳು ಬಳಕೆ ಆಗ್ತಾ ಇದ್ದಾವೆ. ವಿದೇಶದಲ್ಲಿ ಆರ್ಥಿಕ ಮತ್ತು ಭದ್ರತಾ ಹಿತಾಸಕ್ತಿಗಳಿಗಾಗಿ ಮುಸ್ಲಿಂ ದೇಶಗಳ ಜೊತೆಗೆ ಸೌಹಾರ್ದತೆ ಅಗತ್ಯ. ಅಂದರೆ ಉದಾಹರಣೆಗೆ ಹೇಳೋದಾದ್ರೆ ಮಧ್ಯಪ್ರಾಚ್ಯದೊಂದಿಗಿನ ಸಂಬಂಧಗಳು ತೈಲ ಹೂಡಿಕೆ ಮತ್ತು ಪ್ರವಾಸೋದ್ಯಮಕ್ಕೆ ಮುಖ್ಯ ಆಗಿದೆ. ಆದರೆ ಈ ದ್ವಂದ್ವತೆ ಭಾರತದ ಚಿತ್ರಣಕ್ಕೆ ಹಾನಿಕಾರಕ. ಅಂತಾರಾಷ್ಟ್ರೀಯವಾಗಿ ಮುಸ್ಲಿಂ ಹಕ್ಕುಗಳ ಉಲ್ಲಂಘನೆಯ ಆರೋಪಗಳು ಹೆಚ್ಚುತ್ತಾ ಇದೆ. ಇದು ವಿದೇಶಿ ಸಂಬಂಧಗಳನ್ನು ಪರಿಣಮಿಸಬಹುದು. ದೇಶದೊಳಗೆ ಕೋಮು ಗಲಭೆಗಳು ಸಾಮಾಜಿಕ ಸಾಮರಸ್ಯವನ್ನು ಕೆಡಿಸ್ತವೆ. ಮೋದಿ ಸರ್ಕಾರದ ಈ ನೀತಿಗಳು ರಾಜಕೀಯ ಪ್ರಾಯೋಗಿಕತೆಯನ್ನ ಪ್ರತಿಬಿಂಬಿಸುತ್ತೆ. ಆದರೆ ನಿಜವಾದ ಸಮಾನತೆಗಾಗಿ ದೇಶೀಯ ಮತ್ತು ವಿದೇಶಿ ನೀತಿಗಳ ನಡುವೆ ಸಮತೋಲನ ಅಗತ್ಯ ಇದೆ. ಇದು ಭಾರತದ ಜಾತ್ಯತೀತ ಗುರುತನ್ನ ಉಳಿಸಿಕೊಳ್ಳೋದಕ್ಕೆ ಸಹಾಯಕ ಆಗುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.